ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಟೀಚರ್ ಟೇಬಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕ್ಲಾಸಲ್ಲಿ ನಾವು ಸಂಖ್ಯೆಗಳನ್ನು ಓದುವುದು ಹೇಗೆ ಅಂತ ತಿಳ್ಕೊಂಡ್ವಿ. ಈ ಕ್ಲಾಸಲ್ಲಿ ಸ್ಥಾನದ ಬೆಲೆ, ಮುಖಬೆಲೆ ಇವೆರಡುಗಳನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ಸಂಖ್ಯೆಯ ಸ್ಥಾನ ಬೆಲೆ ಏನು ಮತ್ತು ಮುಖ ಬೆಲೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾದ್ರೆ ಮೊದಲು ಬರೆದುಕೊಳ್ಳೋಣ. ಸಾವಿರ, ನೂರು, 10, ಬಿಡಿ. ಉದಾಹರಣೆಗೆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಆ ಸಂಖ್ಯೆ 85. 85 ಅನ್ನುವಂಥ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ನೋಡೋಣ, ಈ 85ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಏನು, 8ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಏನು ಅನ್ನುವಂಥದ್ದನ್ನು. ಈಗ ಇದರಲ್ಲಿ ಬಿಡಿ ಯಾವುದು? 5. 10 ಯಾವುದು? 8. ಬಿಡಿಯಲ್ಲಿರುವಂತಹ 5ನ್ನು ಬಿಡಿ ಸ್ಥಾನದಲ್ಲಿ ಬರ್ಕೊಳ್ಳೋಣ. 8ರ ಸ್ಥಾನದಲ್ಲಿರುವ 8ನ್ನು ಈ 10ರ ಸ್ಥಾನದಲ್ಲೇ ಬರ್ಕೊಳ್ಳೋಣ. ಸೊ ಈಗ ಈ 5ರ ಮುಖ ಬೆಲೆ ಏನು ಮತ್ತು ಸ್ಥಾನ ಬೆಲೆ ಏನು ಅನ್ನುವುದನ್ನು ನೋಡೋದಾದ್ರೆ, ಇದು ಬಿಡಿ ಸ್ಥಾನದಲ್ಲಿದೆ. ಈ ಬಿಡಿ ಅಂತಂದ್ರೆ 1 ಅಂತ ಅರ್ಥ. ಈ ಬಿಡಿಯಲ್ಲಿರುವಂತಹ 5ನ್ನು 1ರಿಂದ ಗುಣಿಸಿದರೆ ಬರುವಂಥದ್ದು ನಮಗೆ 5. ಸೊ ಹಾಗಾಗಿ ನಾವು ಇದರ 5ರ ಸ್ಥಾನ ಬೆಲೆ 5, 5ರ ಮುಖ ಬೆಲೆ 5. ಯಾಕೆ ಅಂದರೆ ಇಲ್ಲಿ ಬಿಡಿಯಲ್ಲಿ 5 ಇದೆ. ಬಿಡಿ ಅಂತಂದ್ರೆ ಏನು? 1. ಈ 5ನ್ನು 1ರಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆ ಎಷ್ಟು? 5. ಹಾಗಾಗಿ ಇದರ ಮುಖ ಬೆಲೆನೂ 5, ಇದರ ಸ್ಥಾನ ಬೆಲೆನೂ 5. ಈಗ ಇಲ್ಲಿ ನೆಕ್ಸ್ಟ್ 10ರ ಸ್ಥಾನದಲ್ಲಿ ಯಾವ ಅಂಕಿ ಇದೆ? 8 ಅನ್ನುವಂಥ ಅಂಕಿ ಇದೆ. ಇದರ ಮುಖ ಬೆಲೆ ಏನು? 8. ನಾವು ನೋಡ್ತಿದ್ದಂಗೆ ಯಾವುದೋ ಒಂದು ಸಂಖ್ಯೆ ನಮಗೆ ಅದು ಬರೆದಿರ್ತಕ್ಕಂತಹ ಸಂಖ್ಯೆಯನ್ನು ನೋಡ್ತಿದ್ದಂಗೆ ಅದರ ಮುಖ ಬೆಲೆ ಅದು 8 ಆಗ್ಬೋದು, 9 ಆಗ್ಬೋದು, 10 ಆಗ್ಬೋದು, ಅದು ಮುಖ ಬೆಲೆ. ನೋಡುತ್ತಿದ್ದಂತೆ ನಾವು ಅದನ್ನ ಯಾವ ಅಂಕಿ ಅಂತ ತಿಳ್ಕೊಳ್ತೀವೋ ಅದು ಅದರ ಮುಖ ಬೆಲೆ. ಬಟ್ ಅದು ಯಾವ ಸ್ಥಾನದಲ್ಲಿದೆ ಅನ್ನುವುದರ ಮೇಲೆ ಅದರ ಸ್ಥಾನ ಬೆಲೆ ನಿರ್ಧಾರ ಆಗುತ್ತೆ. ಇಲ್ಲಿ 5 ಅನ್ನುವಂಥದ್ದು ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ ಇದರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎರಡೂ ಒಂದೇ ಆಗಿರುತ್ತೆ ಬಿಡಿಯಲ್ಲಿರುವಂತಹ ಯಾವುದೇ ಸಂಖ್ಯೆಗೆ. 10ರ ಸ್ಥಾನದಲ್ಲಿರುವಂತಹ ಈ 8 ಮುಖ ಬೆಲೆ 8, ಆದರೆ ಇದರ ಸ್ಥಾನ ಬೆಲೆ ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಅಂದ್ರೆ ಏನರ್ಥ? 10ಗಳು 8 ಇದಾವೆ ಅಂತ. ಇದನ್ನ ಗುಣಿಸಿದ್ರೆ 8 × 10 ಎಷ್ಟಾಯ್ತು? 80 ಆಯ್ತು. ಅಂತಂದ್ರೆ ಇದರ ಸ್ಥಾನ ಬೆಲೆ ಎಷ್ಟು? 80. ಇದರ ಮುಖ ಬೆಲೆ 8, ಇದರ ಸ್ಥಾನ ಬೆಲೆ 80.
80. ಗೊತ್ತಾಯ್ತಾ? ಯಾಕೆ 10 ಇದೆ, 10ರ ಸ್ಥಾನದಲ್ಲಿ 8 ಗುಣಿಸಿದ್ರೆ 80 ಬಂತು. ಇದರ ಸ್ಥಾನ ಬೆಲೆ 80. ನಾವು ಈಗ 3 ಅಂಕಿಯ ಸಂಖ್ಯೆಯನ್ನು ನೋಡೋಣ. 267. 3 ಅಂಕಿಗಳ 1 2 3 3 ಅಂಕಿ ಸಂಖ್ಯೆ ಇದು. ಸೊ ಇದನ್ನು ಹೇಗೆ ಓದೋದು ಅಂತ ಗೊತ್ತಾಗಿದೆ. 267 ಅಂತೇಳಿ. ಇದರಲ್ಲಿ ಬಿಡಿಯಲ್ಲಿರ್ತಕ್ಕಂಥ ಅಂಕಿ ಯಾವುದು? 7. 7ಅನ್ನು ಬರ್ಕೊಳ್ಳೋಣ. 10ರಲ್ಲಿರುವಂಥ ಅಂಕಿ 6. 6ಅನ್ನು ಬರ್ಕೊಳ್ಳೋಣ. 100ರಲ್ಲಿರುವ ಅಂಕಿ 2 ಇಲ್ಲಿ ಬರ್ಕೊಳ್ಳೋಣ. ಸೊ 7 ಆಗಲೇ ನೋಡಿದ್ವಿ. ಮುಖಬೆಲೆ ಇದ್ರದ್ದು ನೋಡ್ತಿದ್ದಂಗೆ ಕಾಣುವಂತಹದ್ದು 7. ಅದಕ್ಕೆ ಇದ್ರ ಮುಖಬೆಲೆ ಅಂತ ಕರಿತೀವಿ. ಇದನ್ನ ನೋಡ್ತಿದ್ದಂಗೆ ಕಾಣುವಂಥದ್ದು ಇದು 6 ಅಂತ ಗೊತ್ತಾಗುತ್ತೆ. ಅದಕ್ಕೆ ಇದರ ಮುಖಬೆಲೆ 6. ಇದರ ನೋಡ್ತಿದ್ದಂಗೆ 2 ಅಂತ ಗೊತ್ತಾಗುತ್ತೆ. ಇದರ ಮುಖಬೆಲೆ 2. ಸೊ ಇದರ ಮುಖಬೆಲೆ 7. ಇದರ ಸ್ಥಾನ ಬೆಲೆ ಇದು ಬಿಡಿಯಲ್ಲಿರೋದ್ರಿಂದ, ಬಿಡಿ ಅಂತಂದ್ರೆ 1 ನಿಮ್ಗಾಗಲೇ ಗೊತ್ತಿದೆ. ಈ 7ಅನ್ನ 1ರಿಂದ ಗುಣಿಸಿದಾಗ ಬರುವಂಥದ್ದು 7. ಇದರ ಸ್ಥಾನ ಎಷ್ಟು? 1. ಅಂದರೆ ಇಲ್ಲಿ ಆ ಸ್ಥಾನದಲ್ಲಿರುವಂಥ ಅಂಕಿ ಎಷ್ಟು? 7. ಹಾಗಾಗಿ ಈ ಬಿಡಿ ಸ್ಥಾನದಲ್ಲಿರುವಂತಹ ಸ್ಥಾನದ ಬೆಲೆ 1ರಿಂದ ಈ 7 ಮುಖಬೆಲೆ ಹೊಂದಿರುವಂತಹ ಅಂಕಿಯನ್ನು ಗುಣಿಸಿದಾಗ ಸಿಗುವಂಥದ್ದು ನಮ್ಗೆ 7. ಹಾಗಾಗಿ ಇದರ ಸ್ಥಾನ ಬೆಲೆ 7. ಸೊ ನಾವು ಎರಡನೇದಕ್ಕೆ ಹೋಗೋಣ. ಇಲ್ಲಿ ನಮಗೆ 10ರ ಸ್ಥಾನದಲ್ಲಿರುವಂತಹದ್ದು ಯಾವ ಅಂಕಿ? 6. ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು 6 ಅಂತ. ಅದಕ್ಕಾಗಿ ಇದರ ಮುಖಬೆಲೆ ಎಷ್ಟು? 6. ಸೊ ಇದರ ಸ್ಥಾನ ಬೆಲೆ ಏನು? ಎಲ್ಲಿದೆ ಇದು? ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. 10 ಅಂತಂದ್ರೆ 10. ಈ 10ಅನ್ನ ಆ 10ರ ಸ್ಥಾನದಲ್ಲಿರುವ 6 ಅಂಕಿಯಿಂದ ಗುಣಿಸಿದಾಗ 6 × 10 ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತೆ? 60 ಬರುತ್ತೆ. ಸೊ ಇದರ ಸ್ಥಾನ ಬೆಲೆ ಹೆಂಗಾದ್ರೆ ಏನು? 6ರ ಸ್ಥಾನ ಬೆಲೆ 60. 6ರ ಸ್ಥಾನ ಬೆಲೆ 60. ಗೊತ್ತಾಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ಈಗ 2ಅನ್ನು ನೋಡೋಣ. ಇದು ನೋಡ್ತಿದ್ದಂಗೆ ನಿಮ್ಗಾಗಲೇ ಹೇಳ್ದೆ ನಾನು, ನೋಡ್ತಿದ್ದಂಗೆ ಇದನ್ನ ಗುರುತಿಸ್ಬೋದು ನಾವು 2 ಅಂತ. ಹಾಗಾಗಿ ಇದರ ಮುಖಬೆಲೆ ಇದು. ಎರಡರ ಮುಖಬೆಲೆ 2. ಸೊ ಇದರ ಸ್ಥಾನ ಬೆಲೆ ಏನು? 2ರ ಸ್ಥಾನ ಬೆಲೆ. ಈ 2 ಅನ್ನುವಂಥದ್ದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. ಯಾವ ಸ್ಥಾನದಲ್ಲಿದೆ 2 ಅನ್ನುವಂಥದ್ದು? 100ರ ಸ್ಥಾನದಲ್ಲಿ. ಆ 2ರಿಂದ ಈ 100ಅನ್ನ ಗುಣಿಸಿದಾಗ ಬರುವಂತಹದ್ದು 200. ಹೌದಾ? ಸೊ ಹಾಗಾದ್ರೆ ಈ 2ರ ಸ್ಥಾನ ಬೆಲೆ ಏನು? 200. ಏನು? 200. ಗೊತ್ತಾಯ್ತಾ ಮಕ್ಕಳೇ? ಈಗ ನಾವು 4 ಅಂಕಿಯ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 4321. 4 ಅಂಕಿಯ ಸಂಖ್ಯೆ ಇದು. ಸೊ ಈ 4 ಅಂಕಿಯ ಸಂಖ್ಯೆಯಲ್ಲಿ ಈ ಬಿಡಿ ಸ್ಥಾನದಲ್ಲಿರುವ ಅಂಕೆ ಯಾವುದು? ಎಷ್ಟು? 1 ಅಲ್ವೇ? 1ಅನ್ನ ಬಿಡಿ ಸ್ಥಾನದಲ್ಲಿ ಬರ್ಕೊಳ್ಳೋಣ. 10ರ ಸ್ಥಾನದಲ್ಲಿರುವಂಥದ್ದು 2. ಈ 2ಅನ್ನ 10ರ ಸ್ಥಾನದಲ್ಲಿ ಬರ್ಕೊಳ್ಳೋಣ. 3 ಯಾವ ಸ್ಥಾನದಲ್ಲಿದೆ? 3ರ ಸ್ಥಾನದಲ್ಲೇ. ಈ 3ಅನ್ನ
100ರ ಸ್ಥಾನದಲ್ಲಿ ಬರೆದುಕೊಳ್ಳೋಣ. 4 ಯಾವ ಸ್ಥಾನದಲ್ಲಿದೆ? 1000 ಸ್ಥಾನದಲ್ಲಿದೆ. ಹಾಗಾಗಿ 1000 ಸ್ಥಾನದಲ್ಲಿ 4ಅನ್ನು ಬರೆದುಕೊಳ್ಳೋಣ. ನಿಮ್ಗಾಗಲೇ ಗೊತ್ತಿದೆ, ಬಿಡಿ ಅಂತಂದ್ರೆ 1 ಅಂತ. ಈಗ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? 1 ಅಲ್ವೇ? ಬರೆದಿದ್ದರನ್ನ ನೋಡ್ತಿದ್ದಂಗೆ ಹೇಳೋದು ನೀವು 1 ಅಂತ. ಹಾಗಾದರೆ 1ರ ಮುಖಬೆಲೆ ಏನು? ಮುಖಬೆಲೆ 1. ಆದ್ರೆ ಈ 1ರ ಸ್ಥಾನ ಬೆಲೆ ಏನು? ಹಾಗಾದ್ರೆ ಈ 1 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿ. ಬಿಡಿ ಅಂತಂದ್ರೆ ಏನು? ಅದರ ವ್ಯಾಲ್ಯೂ ಎಷ್ಟು ಬಿಡಿದು? 1 ಅಂತ. ಹಾಗಾದ್ರೆ ಈ 1ನ್ನ 1ರಿಂದ ಗುಣಿಸಿದಾಗ ಬರುವಂತದ್ದು ಎಷ್ಟು? 1 1 1 ಅಲ್ವೇ? ಹಾಗಾದ್ರೆ ಈ 1ರ ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ 1. ನೆಕ್ಸ್ಟ್ ನೋಡೋಣ, ಈ 10ರ ಸ್ಥಾನದಲ್ಲಿರುವಂತಹ ಅಂಕಿ ಯಾವುದು? 2 ಅಲ್ವೇ? ನಾವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ 2ರ ಮುಖಬೆಲೆ ಏನು? 2. ಈ 2 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. 10 ಅಂತಂದ್ರೆ ಅದರ ಬೆಲೆ ಎಷ್ಟು? 10 ಅಲ್ವೇ? ಸೊ ಹಾಗಾದ್ರೆ ಈ 2ನ್ನ ಸ್ಥಾನ ಬೆಲೆ ಆಗಿರತಕ್ಕಂಥ 10ರಿಂದ ಗುಣಿಸಿದಾಗ ಬರುವಂತ ಉತ್ತರ 10 20. ಗೊತ್ತಾಯ್ತಾ? ಸೊ 20 ಅನ್ನುವಂಥದ್ದು ಇದರ ಸ್ಥಾನ ಬೆಲೆ. 2ರ ಮುಖ ಬೆಲೆ 2, ಈ 2ರ ಸ್ಥಾನ ಬೆಲೆ 20. ಈಗ ನೆಕ್ಸ್ಟ್ ಅಂಕಿಗೆ ಹೋಗೋಣ. ಈ ಅಂಕಿ 100ರ ಸ್ಥಾನದಲ್ಲಿರುವ ಅಂಕಿ ಯಾವುದಿದೋ? 3. ಯಾವುದು? 3. ಈ 3ರ ಮುಖ ಬೆಲೆ ಏನು? 3 ಅಲ್ವಾ? ಸೊ ಆದ್ರೆ ಇದರ ಸ್ಥಾನ ಬೆಲೆ ಏನು? 3 ಅಲ್ಲ. ಅದು ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ಆಧಾರವಾಗಿಟ್ಕೊಂಡು ಅದರ ಸ್ಥಾನ ಬೆಲೆ ನಿರ್ಧಾರ ಆಗುತ್ತೆ. ಇದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ ಅಲ್ವಾ? 100. ಸೊ ಈ ಮುಖಬೆಲೆ ಹೊಂದಿರುವಂತಹ 3ರಿಂದ ಈ ಸ್ಥಾನ ಬೆಲೆ ಆಗಿರ್ತಕ್ಕಂತಹ 100ರ ಜೊತೆಗೆ ಗುಣಿಸಿದಾಗ ಬರುವಂತಹದ್ದೆಷ್ಟು? 300 ಅಲ್ವೇ? ಸೊ ಈ 3ರ ಸ್ಥಾನ ಬೆಲೆ ಏನು? 300. 3ರ ಸ್ಥಾನ ಬೆಲೆ 300. ಸೊ 3ರ ಮುಖ ಬೆಲೆ 3. ಮೂರರ ಸ್ಥಾನ ಬೆಲೆ 300. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 1000 ಸ್ಥಾನದಲ್ಲಿರುವ ಈ ಅಂಕೆ ಯಾವುದು? 4. ಹಾಗಾದ್ರೆ ಈ 4ರ ಮುಖ ಬೆಲೆ ಏನು? 4. ಸೊ ಇದರ ಸ್ಥಾನ ಬೆಲೆ ಏನು? ಯಾವ ಸ್ಥಾನದಲ್ಲಿದೆ? 1000 ಸ್ಥಾನದಲ್ಲಿದೆ. ಹೌದಾ? ಈ 1000ರ ಸ್ಥಾನದ ಬೆಲೆ ಎಷ್ಟು? 1000. ಸೊ ಅದರ ಸ್ಥಾನದಲ್ಲಿರುವಂತ ಅಂಕಿ ಯಾವುದು? 4. ಈ 4 ಮುಖ ಬೆಲೆ ಹೊಂದಿರುವಂತಹ 4ಅನ್ನ 1000ರ ಸ್ಥಾನ ಬೆಲೆ ಆಗಿರೋದು 1000ದಿಂದ ಗುಣಿಸಿದಾಗ ನಮಗೆ 4000 ಬರುತ್ತೆ. ಹೌದಾ? ಇದು 4ರ ಸ್ಥಾನ ಬೆಲೆ. 4ರ ಸ್ಥಾನ ಬೆಲೆ. 4ರ ಮುಖ ಬೆಲೆ 4. 4ರ ಸ್ಥಾನ ಬೆಲೆ
4,000. ಸೊ ಇವೆಲ್ಲ ನೋಡಿದಾಗ 4,321 ಪ್ರತಿಯೊಂದು ಅಂಕಿಯ ಸ್ಥಾನ ಬೆಲೆಗಳನ್ನು ನೋಡಿದ್ದೀವಿ. ಈಗ ನನಗೆ ಅನ್ಕೊಳ್ತೀನಿ ಭಾಳ ನೀಟಾಗಿ ಅರ್ಥ ಆಗಿದೆ ಅಂತ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದರೆ ಅಥವಾ ಏನೇ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ ಕಾಮೆಂಟ್ನ ಆಧಾರದ ಮೇಲೆ ನಾನು ಇದನ್ನು ಮತ್ತೊಂದು ರೀತಿಯಲ್ಲಿ ನಿಮಗೆ ಅರ್ಥ ಆಗುವಂತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.